ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದು ಕ್ಯಾಸ್ಟ್ ಇನ್ಕಮ್ ಬಗ್ಗೆ. ಅದು ಎಲ್ರಿಗೂ ಬೇಕಾಗಂತದ್ದು. ಹಾಗಾಗಿ ಅದು ಎಲ್ಲಿ ಯಾವ ತರ ಅಪ್ಲೈ ಮಾಡಬೇಕು ಅಂತೇಳಿ ಅದು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದ್ರೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ಯೂಸ್ಫುಲ್ ವಿಡಿಯೋ. ಅದಕ್ಕೋಸ್ಕರ ಇವತ್ತಿನ ಮಾಹಿತಿ ಬಂದು ಎಲ್ಲರಿಗೂ ಯೂಸ್ ಆಗುವಂತ ಮಾಹಿತಿ ಆಗಿರುತ್ತೆ. ಹಾಗಾಗಿ ಯಾಕೆ ಅಂತಂದ್ರೆ ಈ ಒಂದು ಕ್ಯಾಸ್ಟ್ ಇನ್ಕಮ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗಿರುತ್ತೆ ಪ್ರತಿಯೊಂದು ಸನ್ನಿವೇಶದಲ್ಲಿ. ಹಾಗಾಗಿ ಇದನ್ನ ಯಾವ ತರ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಆ ಡಾಕ್ಯುಮೆಂಟ್ ನ ಹೇಗೆ ತಗೋಬೇಕು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್. ಕೇವಲ 2 ನಿಮಿಷದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನೀವು ತಗೋಬಹುದು. ಅದು ಯಾವ ರೀತಿ ತಗೋಬೇಕು ಅನ್ನೋದಾದ್ರೆ ನೀವು ಇಲ್ಲಿ ಮೊಬೈಲ್ ಮೂಲಕ ನೀವು ಅಪ್ಲೈ ಅನ್ನ ಮಾಡ್ಬೋದು. ಈ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡು ತಗೊಳ್ಳೋದಕ್ಕಿಂತ ಮೊಬೈಲ್ ಅಲ್ಲೇ ನೀವು ಅಪ್ಲೈ ಮಾಡ್ಕೊಂಡು ಈ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ತಗೋಬಹುದು. ಅದನ್ನ ಯಾವ ರೀತಿ ತಗೋಬೇಕಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬೇಕಾಗುವ ಮುಖ್ಯ ದಾಖಲೆಗಳು. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನ್ ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. OTP ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ನೆಟ್ ಇರುವ ಮೊಬೈಲ್ ಅಥವಾ ಲ್ಯಾಪ್ಟಾಪ್, ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇಂಟರ್ನೆಟ್ ಇರಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡೋದಕ್ಕೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮೊದಲನೇದಾಗಿ ಈ ಸೇವೆ ಬಳಸೋದಕ್ಕೆ ಮೊಬೈಲ್ಗೆ OTP ಸಿಗ್ಬೇಕು. OTP ಬರುತ್ತೆ, OTP ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದಾಗಿ ನಾಡ ಕಚೇರಿ ವೆಬ್ಸೈಟ್ಗೆ ಸರಿಯಾಗಿ ಲೋಡ್ ಆಗ್ತಾ ಇದ್ರೆ ಯಾವ ಗೂಗಲ್ ನ ಬಳಸಬೇಕು ಅಥವಾ ನೆಟ್ವರ್ಕ್ ಅನ್ನ ಬಳಸಬೇಕು ಅಂತಂದ್ರೆ ಒಂದು ಗೂಗಲ್ ಕ್ರೋಮ್ ನ ಬಳಸಬೇಕು. ಎರಡನೇದಾಗಿ ಫೈರ್ ಫಾಕ್ಸ್ ಅನ್ನ ಬಳಸಬೇಕು, ಇದು ಸ್ಪೀಡ್ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದು ಬಂದು ಡ್ರಾಫ್ಟ್ ವ್ಯೂ ಅಲ್ಲಿ ನಿಮ್ಮ ಅಪ್ಲೈ ಮಾಡಿರುವಂತ ಪ್ರಮಾಣ ಪತ್ರನ ಚೆಕ್ ಮಾಡ್ಕೋಬಹುದು. ತಪ್ಪಿದ್ರೆ ಅದನ್ನ ತಿದ್ದುಪಡಿ ಸರಿ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಅಪ್ಲೈ ಮಾಡಬಹುದು, ನೀವು ತೊಂದರೆ ಇಲ್ಲ. ಸ್ನೇಹಿತರೆ, ನೀವು ಕ್ಯಾಸ್ಟ್ ಇನ್ಕಮ್ ಅನ್ನ ಮೊಬೈಲ್ ಅಲ್ಲೇ ಅಪ್ಲೈ ಮಾಡಬಹುದು. ಯಾಕೆ ಅಂತಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಅವಶ್ಯಕತೆನೇ ಇಲ್ಲ. ನೋಡ್ಬೋದು ನೀವಿಲ್ಲಿ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಿ ನಾವು ಏನೇನ್ ಬೇರೆ ಡಾಕ್ಯುಮೆಂಟ್ ತಗೋಬಹುದು ಅಂದ್ರೆ ಜಾತಿ ಪ್ರಮಾಣ ಪತ್ರ ತಗೋಬಹುದು, ಆದಾಯ ಪ್ರಮಾಣ ಪತ್ರ ತಗೋಬಹುದು, ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಕೂಡ ತಗೋಬಹುದು, ಮತ್ತೆ ಉಡೋವ್, ವಿಕಲಚೇತನ, BPL ಪ್ರಮಾಣ ಪತ್ರಗಳು ಕೂಡ ಮೊಬೈಲ್ ಇಂದಾನೆ ಅಪ್ಲೈ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ಅನ್ನ ತಗೋಬಹುದು. ಸ್ನೇಹಿತರೆ, ನೆಕ್ಸ್ಟ್ ಇದನ್ನ ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡೋದು ಹೇಗೆ ಅಂತ ಮುಂದೆ ನೋಡ್ತಾ ಹೋಗೋಣ. ಏನಪ್ಪಾ ಅಂತಂದ್ರೆ ಈ ಒಂದು ಕ್ಯಾಸ್ಟ್ ಇನ್ಕಮ್ ತಗೊಳ್ಳೋದಕ್ಕೆ ತುಂಬಾ ಜನ ಅಲ್ದಾಡ್ತಾ ಇದಾರೆ. ಅದನ್ನ ಎಲ್ಲಿ ತಗೋಬೇಕು ಅನ್ನೋದು ಸರಿಯಾಗಿ ಗೊತ್ತಿರಲ್ಲ. ಹಾಗಾಗಿ ಇದನ್ನು ಒಂದು ಯೂಸ್ಫುಲ್ ವಿಡಿಯೋ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಹಂತವಾಗಿ ಯಾವ ರೀತಿ ಇದನ್ನ ಅಪ್ಲೈ ಮಾಡಬಹುದು ಅಂತೇಳಿ. ಮೊದಲನೇದಾಗಿ ಮೊಬೈಲ್ ನಲ್ಲಿ ನಾಡ ಕಚೇರಿ .kharnataka.government.in ವೆಬ್ಸೈಟ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಮೊದಲು. ಎರಡನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ನ ಆಯ್ಕೆ ಮಾಡಬೇಕಾಗುತ್ತೆ. ಮೂರನೇದಾಗಿ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ OTP ಬರುತ್ತೆ. OTP ಹಾಕಿದ್ಮೇಲೆ ಲಾಗಿನ್ ಆಗಿ. ನಾನು ಹೇಳೋದನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡ್ಕೊಂಡು ಹೋಗಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಪಾಯಿಂಟ್ ಮಿಸ್ ಆದ್ರೂ ನಿಮಗೆ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ ಸ್ನೇಹಿತರೆ. ಐದನೇದಾಗಿ ಎಡಭಾಗದಲ್ಲಿ ಇರುವ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆರನೇದಾಗಿ ಅಲ್ಲಿ ಇರುವ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಸರ್ಟಿಫಿಕೇಟ್ ಅನ್ನ ಆಯ್ಕೆ ಮಾಡಬೇಕಾಗುತ್ತೆ. ಏಳನೇದಾಗಿ ಬೇಕಾದ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ರೇಷನ್ ಕಾರ್ಡ್ ವಿವರವನ್ನ ಕೊಡಬೇಕಾಗತ್ತೆ. ಎಂಟನೇದಾಗಿ ಯಾರ ಹೆಸರಿನಲ್ಲಿ ಪ್ರಮಾಣ ಪತ್ರ ಬೇಕೋ ಅದನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಒಂಬತ್ತನೇದಾಗಿ ಡ್ರಾಫ್ಟ್ ವ್ಯೂ ನಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ ನಿಮ್ಮ ಪ್ರಮಾಣ ಪತ್ರ ಅಪ್ಲೈ ಮಾಡಿರೋದನ್ನ ಚೆಕ್ ಮಾಡಬಹುದು. ನೆಕ್ಸ್ಟ್ ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಒಂದು ಮಾಹಿತಿನ ಎಲ್ಲರಿಗೂ ಹಂಚ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಒಂದು ಕ್ಯಾಸ್ಟ್ ಇನ್ಕಮ್ ಅನ್ನ ಮೊಬೈಲ್ ಅಲ್ಲೇ ಅಪ್ಲೈ ಮಾಡ್ಕೊಂಡು ತಗೋಬಹುದು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕಂಪ್ಯೂಟರ್ ಸೆಂಟರ್ ಆಗಿರ್ಬೋದು ಅಥವಾ ನಾಡ ಕಚೇರಿ ಆಗಿರ್ಬೋದು, ತುಂಬಾ ಜನ ಅಲ್ದು ಹಣ ಸುಮ್ಮನೆ ಕಳ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ಹೇಳಿ ಯೂಸ್ ಆಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ಥ್ಯಾಂಕ್ ಯು. ನಮಸ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.